ಗಣೇಶ ಪ್ಲೀಸ್ ಅಪ್ಪ ಈ ವಿಡಿಯೋ ಆದಷ್ಟು ಜನಕ್ಕೆ ರೀಚ್ ಆಗೋಂಗೆ ಮಾಡು. ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲರೂ ಚೆನ್ನಾಗಿರ್ಲಿ ಅಂತ ಗಣೇಶನ ಕೇಳ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ನನ್ನ ಸೆಲ್ಫ್ ಕೇರ್ ರುಟೀನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಸೆಲ್ಫ್ ಕೇರ್ ರೂಟೀನ್ ನ ಫಸ್ಟ್ ಸ್ಟೆಪ್ ಬಂದು ಡಿಟಾಕ್ಸ್ ವಾಟರ್. ನೀರ್ನ ಎಲ್ಲರೂ ಕುಡಿತೀವಿ ಆಬ್ವಿಯಸ್ಲಿ, ಬಟ್ ನೀರ್ನ ಎಷ್ಟು ಕುಡಿತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಆಲ್ವೇಸ್ ಸಜೆಸ್ಟ್ 3 to 4 ಲೀಟರ್ಸ್ ಮ್ಯಾಕ್ಸಿಮಮ್ ನೀವು ನೀರ್ನ ಎವ್ರಿ ಡೇ ಕುಡಿತಾ ಬಂದ್ರೆ ನಿಮ್ಮ ಸ್ಕಿನ್ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡದೆ 50% ರಿಕವರ್ ಆಗುತ್ತೆ. 50% ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ನೀವು ನೀರು ಕುಡಿಯೋದ್ರಿಂದ. ಸೊ ನಾನು ಕೂಡ ನೀರನ್ನ ಕುಡಿತೀನಿ, ಬಟ್ ನನ್ನ ಸೆಲ್ಫ್ ಕೇರ್ ರುಟೀನ್ ಅಲ್ಲಿ ಈ ನಡುವೆ ಡಿಟಾಕ್ಸ್ ವಾಟರ್ ಕೂಡ ಆಡ್ ಆಗಿದೆ. ಸೊ ಡಿಟಾಕ್ಸ್ ವಾಟರ್ ಅಂದ್ರೆ ಒಂದೇ ಇಂಗ್ರೀಡಿಯೆಂಟ್ಸ್ ಅಂತ ಅಲ್ಲ, ಒಂದೊಂದ್ ದಿನ ಒಂದೊಂಥರ ಡಿಫ್ರೆಂಟ್ ಆಗಿ ನಾನು ಡಿಟಾಕ್ಸ್ ವಾಟರ್ ನ ಮಾಡ್ಕೊಂತೀನಿ. ನನ್ನ ಸೆಲ್ಫ್ ಕೇರ್ ರುಟೀನ್ ಅಲ್ಲಿ ಇದು ಫಸ್ಟ್ ಇಂಪಾರ್ಟೆಂಟ್ ರುಟೀನ್. ಸೊ ನೋಡ್ಕೊಂಡ್ ಬನ್ನಿ. ಡಿಟಾಕ್ಸ್ ವಾಟರ್ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬ ಯೂಸಸ್ ಇದೆ. ಆ ಯೂಸಸ್ನ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಈ ನೀರಿಗೆ ಪುದೀನ, ಶುಂಠಿ, ಚಕ್ಕೆ ಹಾಗೆ ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ದಿನ ಇಡೀ ಸಿಪ್ ಮಾಡ್ತಾ ಬಂದರೆ ನಮ್ಮ ಹೇರ್ ಹಾಗೆ ನಮ್ಮ ಸ್ಕಿನ್ ತುಂಬ ಹೆಲ್ತಿಯಾಗಿರುತ್ತೆ. ಅಂಡ್ ದ ಸೆಕೆಂಡ್ ಸ್ಟೆಪ್ ಬಂದು ಆಬ್ವಿಯಸ್ಲಿ ಹೇರ್ ಆಯಿಲ್. ಸೊ ನಮ್ಮ ಹೇರ್ ಚೆನ್ನಾಗಿರ್ಬೇಕಂದ್ರೆ ನಾವು ಹೇರ್ನ ಆಯಿಲ್ ಮಾಡಬೇಕು ಅಂಡ್ ಹೆಲ್ತಿಯಾಗಿ ಇಟ್ಕೊಳ್ಬೇಕಂದ್ರೆ ಹೇರ್ಗೆ ಆಯಿಲ್ ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಅನ್ಕೊಂತೀವಿ ಇಡೀ ನೈಟ್ ಹೇರ್ ಆಯಿಲ್ ಬಿಡಬೇಕು ಅಥವಾ 2 days 3 days ಮುಂಚೆ ಎಲ್ಲ ಹಂಗೆ ಮಾಡ್ತಾ ಇದ್ವಿ. ಎಸ್ಪೆಷಲಿ ನನ್ನ ಮೈ ಮಾಮ್ ಅಂಡ್ ಆಲ್ 3 days ಎಲ್ಲ ಬಿಡ್ತಾ ಇದ್ರು ನನ್ನ ಹೇರ್ ಅಲ್ಲಿ ಎಣ್ಣೆನ. ಬಟ್ ಅದು ತಪ್ಪು. ನೀವು ಸ್ನಾನ ಮಾಡೋಕ್ಕೂ ಅರ್ಧ ಅಥವಾ 1 hour ಮುಂಚೆ ನೀವು ಹೇರ್ ಆಯಿಲ್ ನ ಅಪ್ಲೈ ಮಾಡಿದ್ರೆ ಇಟ್ ವರ್ಕ್ಸ್ ಅಮೇಝಿಂಗ್. ಜಾಸ್ತಿ ನಾವು ಹೇರ್ಗೆ ಆಯಿಲ್ ನ ಬಿಡಬಾರ್ದು, ಬಟ್ ಏರ್ ಆಯಿಲ್ ಮಸ್ಟ್. ಹೇರ್ ಆಯಿಲ್ ಹಾಕ್ಲೇಬೇಕು. ಹಂಗೆ ಮಾತ್ರ ಡೈರೆಕ್ಟ್ ಆಗಿ ನಮ್ಮ ಹೇರ್ಗೆ ಹೆಡ್ ಬಾತ್ ತಗೊಳ್ಳೋದು ಅದೆಲ್ಲ ಮಾಡಬಾರ್ದು. ನಾನು ಹಂಗೆ ಎಣ್ಣೆ ಹಾಕಲ್ಲ ಈ ನಡುವೆ ಅಂತೂ. ಎಣ್ಣೆ ಏನಾದ್ರೂ ಹಾಕ್ಬೇಕಂದ್ರೆ ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ. ಸೊ ಅದನ್ನ ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಆಯಿಲ್ನ ಹಾಗೆ ಡೈರೆಕ್ಟಾಗಿ ಹಾಕೋದಕ್ಕಿಂತ ಈ ಥರ ಬಿಸಿ ಮಾಡಿ ಹಾಕೋದ್ರಿಂದ ಅದ್ರ ಪ್ರಯೋಜನಗಳು ಕೂಡ ತುಂಬ ಇದೆ. ಸೊ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಹಾಕಿದ್ದೀನಿ, ಯಾಕಂದರೆ ನಮ್ಮ ಬಾಡಿ ಹೀಟ್ ಇದ್ದರೆ ಕೂಡ ಕಮ್ಮಿ ಆಗುತ್ತೆ. ಆಮೇಲೆ ಚಕ್ಕೆ, ಲವಂಗ, ಈರುಳ್ಳಿ ಮತ್ತು ಕರಿಬೇವು. ಇದಕ್ಕೆ ಮೆಂತೆಕಾಳು, ಬೆಟ್ಟದ ನೆಲ್ಲಿಕಾಯಿ ಹಾಗೆ ದಾಸವಾಳದ ಎಲೆ ಅಥವಾ ಹೂವು ಕೂಡ ಆ್ಯಡ್ ಮಾಡ್ಬೋದು. ಮನೇಲಿ ಖಾಲಿ ಆಗಿರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಎಣ್ಣೆ ಸ್ವಲ್ಪ ಬೆಚ್ಚಗಾದ ನಂತರ ಈ ಥರ ಸ್ಕ್ಯಾಲ್ಪಿಗೆ ಹಾಗೆ ಹೇರ್ ಟಿಪ್ಪಿಗೆ ಕೂಡ ಅಪ್ಲೈ ಮಾಡಿ ಈ ಥರ ಒಂದು 10 minutes ನಮ್ಮ ಹೇರ್ನ, ನಮ್ಮ ಸ್ಕ್ಯಾಲ್ಪ್ನ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗತ್ತೆ. ಆಮೇಲೆ 1 hour ಬಿಟ್ಬಿಟ್ಟು ಸ್ನಾನ ಮಾಡೋದ್ರಿಂದ ನಮ್ಮ ಹೇರ್ ಕೂಡ ಹೆಲ್ತಿಯಾಗಿರುತ್ತೆ. ಥರ್ಡ್ ಸ್ಟೆಪ್ ಬಂದು ಫೇಸ್ ಸ್ಕ್ರಬ್ ಅಂಡ್ ಇವನ್ ಬಾಡಿ ಸ್ಕ್ರಬ್. ಈ ಸ್ಕ್ರಬ್ನ ನಾನು ಫೇಸ್ ಸ್ಕ್ರಬ್ ಆಗಿ ಅಂಡ್ ಬಾಡಿ ಸ್ಕ್ರಬ್ ಆಗಿ ಕೂಡ ಯೂಸ್ ಮಾಡ್ತೀನಿ. ಸೊ ಇದು ನನಗೆ ತುಂಬಾ ಸಕ್ಕದಾಗಿ ವರ್ಕ್ ಆಗುತ್ತೆ, ಯಾಕಂದ್ರೆ ನನ್ನ ಸ್ಕಿನ್ ಟೈಪ್ ಬಂದು ಡ್ರೈ. ಸೊ ಎಸ್ಪೆಷಲಿ ಚಳಿ ಇದ್ದಾಗಂತೂ ಕೇಳಲೇಬೇಡಿ, ತುಂಬಾ ಡ್ರೈ ಆಗಿರುತ್ತೆ. ಅದಕ್ಕೆ ನಾನು ಏನಾದ್ರೂ ಇವೆಂಟ್ಸ್, ಮ್ಯಾರೇಜ್ ಏನಾದ್ರು ಇತ್ತು ಅಥವಾ ಟ್ರಿಪ್ ಎಲ್ಲರೂ ಹೋಗ್ಬೇಕಂತ ಅಂದ್ರೆ ಈ ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಈ ಒಂದು ಸ್ಕ್ರಬ್ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದಕ್ಕೆ ನಾನು 2 ಸ್ಪೂನ್ ಕಾಫಿ ಪೌಡರ್, 2 ಸ್ಪೂನ್ ಶುಗರ್, ಮಿಲ್ಕ್ ಹಾಗೆ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಇದನ್ನು ಫೇಸ್ ಸ್ಕ್ರಬ್ ಆ್ಯಂಡ್ ಬಾಡಿ ಸ್ಕ್ರಬ್ ಎರಡೂ ಆಗಿ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ. ಸೊ ಇಷ್ಟೇ ನಾನು ಯೂಸ್ ಮಾಡೋದು. ಇದೇ ನನ್ನ ಸೆಲ್ಫ್ ಕೇರ್ ರೂಟೀನ್. ಬೇರೆ ಅಂತ ಏನು ಯೂಸ್ ಮಾಡಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಏನೇನು ವರ್ಕ್ ಆಗುತ್ತೆ ನನ್ನ ಸ್ಕಿನ್ ಮೇಲೆ ಅಂತ ನಾನು ಫಸ್ಟ್ ನನಗೆ ವರ್ಕ್ ಮಾಡಿಕೊಂಡು ಆಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇಷ್ಟೇ ನನ್ನ ಸ್ಕಿನ್ ಕೇರ್ ರೂಟೀನ್. ಸದ್ಯಕ್ಕೆ ನಾನು ಇಷ್ಟೇ ಮಾಡೋದು, ಬೇರೆ ಏನು ಎಕ್ಸ್ಟ್ರಾ ಟ್ರೈ ಮಾಡೋಕೆ ಹೋಗಲ್ಲ. ಹೇರಿಗೆ ಮಾತ್ರ ಸಮ್ಟೈಮ್ಸ್ ಎಗ್ ವೈಟ್ ಮತ್ತು ಕರ್ಡ್ ಹಾಕಿ ಮಿಕ್ಸ್ ಮಾಡಿ ಶೈನಿಂಗ್ ಇಲ್ಲ, ಫ್ರೀಜ್ ಇದೆ ಅಂದಾಗ
ಅದನ್ನ ನಾನು ಟ್ರೈ ಮಾಡ್ತೀನಿ. ಹೋಪ್ ನಿಮ್ಗೆ ನನ್ನ ಸೆಲ್ಫ್ ಕೇರ್ ರೂಟೀನ್ ಇಷ್ಟ ಆಗಿದೆ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂಡ್ ಲೈಕ್ ಮೈ ಚಾನೆಲ್. ಅಂಡ್ ನಿಮ್ಮ ಫೀಡ್ಬ್ಯಾಕ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಗೆ ಏನಾದರೂ ಹೇಳ್ಬೇಕಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋ ಡಿಫ್ರೆಂಟ್ ಆಗಿ ಬೇರೆ ರೀತಿಯಲ್ಲಿ ಬರ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.